ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾಲಕ್ ಸೊಪ್ಪಿಂದ ಒಂದು ಕರಿ ಮಾಡೋಣ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡಿ, ನಾನು 2 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನ ತೊಳೆದು ಈ ರೀತಿ ನೋಡಿ, ದೊಡ್ಡದು ಆಗಿರೋದು ಬುಡಲ್ಲ ನಾನು ಕಿತ್ತಾಕಿದ್ದೀನಿ. ದಂಟು ಎಲ್ಲ ಸಣ್ಣಗಿರೋದನ್ನೆಲ್ಲ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡ್ರೆ ಈ ಥರ ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಒಳಗಡೆ 2 ಸ್ಪೂನು ಕಡಲೆ ಬೀಜ ಹುರ್ಕೊಂಬಿಡೋಣ. ತೀರಾ ಕೆಂಪಗಾಗೋದು ಬೇಡ, ಲೈಟಾಗಿ ಹುರ್ಕೊಂಡ್ರೆ ಸಾಕು. ನೋಡಿ, ಲೈಟಾಗಿ ಹುರ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಅದನ್ನೂ ಅಷ್ಟೇ ಗ್ಯಾಸ್ ಕಡಿಮೆ ಮಾಡಿಕೊಂಡು ಹುರ್ಕೊಂಬಿಡೋಣ. ನೋಡಿ, ಲೈಟಾಗಿ ಕಂದು ಬಂದಿದೆ, ಸಾಕು. ಗ್ಯಾಸ್ ಆಫ್ ಮಾಡೋಣ. ಈಗ ನಾವೇನು ಹುರಿದಿಟ್ಟಿದ್ದೀವಲ್ಲ ಅದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀರು ಹಾಕದೆ ಪುಡಿ ಮಾಡ್ಕೊಬೇಕಾಗ್ತೈತೆ. ತಣ್ಣಗಾಗೋಟ್ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೊಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ. ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ, ಅದು ಹಾಕ್ಕೊತೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಧನಿಯಾನ ತರಿಯಾಗಿ ರುಬ್ಬಿಟ್ಟಿರೋದು 1 ಸ್ಪೂನು ಧನಿಯಾ ಹಾಕ್ಕೊತೀನಿ. ಇದ್ರ ಜೊತೆಗೆ 2 ಹಸಿಮೆಣಸಿನಕಾಯಿ ಹಾಕ್ಕೊತೀನಿ. ಚಿಕ್ಕ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಮಧ್ಯಮ ಉರಿಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಂಥ ಪಾಲಕ್ ಸೊಪ್ಪಿನ ಕರಿಗಳು ಮಾಡುವಾಗ ಸ್ವಲ್ಪ ಎಳ್ಳುಗಳು ಬಳಸ್ರಿ, ತುಂಬ ಒಳ್ಳೆಯದು. ಟೇಸ್ಟು ಕೊಡ್ತೈತೆ, ಮತ್ತು ನಾವು ಎಲ್ಲದರೊಳಗೂ ಎಳ್ಳು ಬೆಳೆಸೋಳಲ್ವ, ಹಾಗಾಗಿ ಇದರೊಳಗೆ ಬಳಸ್ರಿ. ನೋಡಿ, ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಂಬಿಡೋಣ. ನಾನು 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಮ್ಯಾಶ್ ಆಗಬೇಕು. 1 ನಿಮಿಷ ಕ್ಲೋಸ್ ಮಾಡಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಈ ಸ್ಪೂನ್ ಒಳಗಡೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಒಂದು 1/4 ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ. ಆವಾಗಲೇ ಧನಿಯಾ ಕಾಳು ಹಾಕಿದ್ದೆ ನಾನು. ರುಚಿಗೆ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡಿದ್ದೀನಿ. ಕಡಲೆ ಬೀಜ, ಕಡಲೆ ಹಿಟ್ಟು ನಾನು ಆವಾಗಲೇ ಹುರ್ಕೊಂಡು ರುಬ್ಬಿಟ್ಟಿರ್ತೀನಿ, ಅದು ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಅದು ಮಿಕ್ಸ್ ಆಗಬೇಕು ಚೆನ್ನಾಗೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಆ ಕಡೆ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆಯಲ್ಲ. ಈಗ ನಾವು ಕಟ್ ಮಾಡಿ ಇಟ್ಟಿರೋ ಪಾಲಕ್ ಸೊಪ್ಪು ಹಾಕ್ಕೊಂಬಿಡೋಣ. ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಈ ಮಸಾಲೆ ಜೊತೆಗೆ ಈ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಮಗೆ ನೀರು ಎಷ್ಟು ಬೇಕು ಈಗ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸೊಪ್ಪು ಬೇಯಬೇಕಲ್ಲ. ನಾನು 2 ಲೋಟ ನೀರಷ್ಟು ಹಾಕಿದ್ದೀನಿ, ಅಷ್ಟು ಬೇಕಾಗ್ತೈತಿ ಇದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ. ಒಂದು 5 ನಿಮಿಷ ದೊಡ್ಡ ಉರಿಯೊಳಗೆ ನಾವು ಮುಚ್ಚಿಡೋಣ. ಮಧ್ಯ ಸ್ವಲ್ಪ ಕೈ ಆಡಿಸಿ. ನೋಡಿ, ಚೆನ್ನಾಗಿ ಬಂದಿದೆ. ಯಾವತ್ತಕ್ಕೆ ಬಂದಿದೆ ನೋಡಿ. ಅನ್ನಕ್ಕೆ ಚಪಾತಿಗೆಲ್ಲ ಸರಿ ಇರ್ತೈತೆ. ಸಾಕು, ಇಷ್ಟು ಆಗಿದ್ರೆ ಈಗ ಗ್ಯಾಸ್ ಆಫ್ ಮಾಡೋಣ. ಸಣ್ಣ ಒಂದು ಒಗ್ಗರಣೆ ಕೊಡೋಣ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ಯಾವುದನ್ನ ಒಂದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಬೇಡಿಗೆ ಮೆಣಸು 2. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ. ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಾಕು, ಚೆನ್ನಾಗಿರ್ತೈತೆ ಮೇಲೆ ಒಗ್ಗರಣೆ ಹಾಕೋದ್ರಿಂದ. ನೋಡಿ ಯಾವ ಥರ ಇದೆ.
ನೋಡಿದ್ರಲ್ಲ ಪಾಲಕ್ ಸೊಪ್ಪಿನ ಕರಿ ಯಾವ ರೀತಿ ಮಾಡೋದು ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ ಬಾಯ್.